ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂತಹ ಒಂದು ಎಲೆ ಉಪಯೋಗಿಸಿ ಒಂದು ಆರೋಗ್ಯಕರವಾದಂತಹ ಒಂದು ಸ್ನ್ಯಾಕ್ ಮಾಡ್ತಾ ಇದ್ದೀನಿ. ನಾನು ಬೇರೆ ಯಾವ ಎಲೆ ಅಲ್ಲ, ವೀಳ್ಯದೆಲೆ ಉಪಯೋಗಿಸಿ ಮಾಡ್ತಾ ಇರೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ನೋಡಿ, ನಾನು ಸ್ವಲ್ಪ ವೀಳ್ಯದೆಲೆ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ತಗೋಬೇಕು. ಮೊದಲು ಇದ್ರ ತೊಟ್ಟು ತುಂಡು ಮಾಡಿ ತೆಗಿಬೇಕು. ನೋಡಿ, ಈ ರೀತಿ ತೆಗಿಬೇಕು. ನೋಡಿ, ಈ ರೀತಿ ಅದರ ತೊಟ್ಟು ತುಂಡು ಮಾಡಬೇಕು. ಎಲ್ಲ ಎಲೆಗಳ ತೊಟ್ಟು ತುಂಡು ಮಾಡಬೇಕು. ಈ ರೀತಿ ಎಲ್ಲ ಕೂಡ ನೋಡಿ ಈ ರೀತಿ ಬರುತ್ತೆ. ಆವಾಗ ಎಲ್ಲ ಕೂಡ ಅದೇ ರೀತಿ ತುಂಡು ಮಾಡ್ತಾ ಇದ್ದೀನಿ. ಚಾಕು ಉಪಯೋಗಿಸಿ ಅಥವಾ ನಮಗೆ ಕೈ ಉಪಯೋಗಿಸಿ ಅದನ್ನ ತುಂಡು ಮಾಡಬಹುದು, ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಇವಾಗ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ಎಲೆ. ನೋಡಿ, ಇಷ್ಟು ಎಲೆ ತಗೊಂಡಿದ್ದೀನಿ. ಇನ್ನಿದ್ರ ಈ ಭಾಗ ಕೂಡ ತುಂಡು ಮಾಡಿ ತೆಗಿತಾ ಇದ್ದೀನಿ ನಾನು. ಓಕೆ, ರೆಡಿ ಆಗಿದೆ. ಇನ್ನು ಇದನ್ನ ಮಧ್ಯಭಾಗದಿಂದ ನಾನಿಲ್ಲಿ 2 ಭಾಗ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕಿದ್ರು ತುಂಡು ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ, ನಾನು ಈ ರೀತಿ ತುಂಡು ಮಾಡ್ತಾ ಇದ್ದೀನಿ. ಮಧ್ಯಭಾಗದಿಂದ ಈ ರೀತಿ ತುಂಡು ಮಾಡ್ತಾ ಇದ್ದೀನಿ. ಫುಲ್ಲಾಗಿ ಬೇಕಿದ್ರು ಉಪಯೋಗಿಸ್ಬೋದು. ಇಲ್ಲಿ ಮಾತ್ರ ನಾನು ಉಪಯೋಗಿಸುವಾಗ 2 ಒಟ್ಟಿಗೆ ಉಪಯೋಗಿಸ್ತಾ ಇದ್ದೀನಿ. ಅದು ಆಮೇಲೆ ತೋರಿಸ್ತೀನಿ. ಆಮೇಲೆ ಇದಕ್ಕೊಂದು ಮಸಾಲ ರೆಡಿ ಮಾಡಬೇಕು. 1/4 ಕಪ್ ಕಡಲೆ ಹುಡಿ ತಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಅರಶಿನ ಹುಡಿ ಹಾಕ್ತಾ ಇದ್ದೀನಿ. ಅದೇ ರೀತಿ 1/4 ಟೀ ಸ್ಪೂನ್ ಜೀರಿಗೆ ಹುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಓಂ ಕಾಳು ಕೂಡ ತಗೊಂಡಿದ್ದೀನಿ. ಅದನ್ನ ಈ ರೀತಿ ಕೈಯಲ್ಲಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಅವಾಗ ಅದರ ಫ್ಲೇವರ್ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ಆಮೇಲೆ ಇದಕ್ಕೆ ಇಂಗು ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬಿಸಿ ಎಣ್ಣೆ 1 ಸ್ಪೂನ್ ಅಷ್ಟು ಹಾಕ್ತೀನಿ. ಅವುಗಳ ಗರಿಗರಿಯಾಗಿ ಸಿಗುತ್ತೆ ನಮಗೆ. ಇನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರೆಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಸ್ವಲ್ಪ ಹಿಟ್ಟು ದಪ್ಪಕ್ಕೆ ಇರಲಿ, ಅವಾಗಲೇ ಚೆನ್ನಾಗಿ ಬರೋದು ಇದು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಈ ರೀತಿ ಇರಬೇಕು. ನೋಡಿ, ಇಷ್ಟು ದಪ್ಪ ಇರಬೇಕು. ಕರೆಕ್ಟ್ ಆಗಿ ಸಿಕ್ಕಿದೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಈ 2 ತುಂಡು ವೀಳ್ಯದೆಲೆಯನ್ನ ಈ ರೀತಿ ಜಾಯಿನ್ ಮಾಡಿಬಿಟ್ಟು ಇದರಲ್ಲಿ ಅದ್ದಿ ನಾನು ಇದನ್ನ ಫ್ರೈ ಮಾಡ್ತಾ ಇರೋದು. ನೋಡಿ, ಈ ರೀತಿ ಮಾಡ್ತಾ ಇದ್ದೀನಿ. ಅವಾಗ ಸ್ವಲ್ಪ ಬೇಕಿರೋ ಒಂದು ಭಾಗ ಕೂಡ ಮಾಡಬಹುದು, ತುಂಬಾ ತೆಳುವಾಗಿರುತ್ತೆ ಎಲೆ. ಆದ ಕಾರಣ ಈ ರೀತಿ 2 ಮಿಕ್ಸ್ ಮಾಡಿಬಿಟ್ಟು, ಅಂದ್ರೆ 2 ಕೂಡ ಒಟ್ಟಿಗೆ ಹಿಡಿದು ಬಿಟ್ಟು ಈ ರೀತಿ ಮಾಡ್ತೀನಿ. ಹಿಟ್ಟು ಮಾತ್ರ ಫುಲ್ ಆಗಿ ಕವರ್ ಆಗ್ಬೇಕು ಎಲೆಗೆ. ನೋಡಿ, ಈ ರೀತಿ ಫುಲ್ ಆಗಿ ಕವರ್ ಆಗಿರ್ಬೇಕು. ಆಮೇಲೆ ಇಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗಿದೆ. ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ನಮ್ಮ ವೀಳ್ಯದೆಲೆ ಉಪಯೋಗಿಸಿ ಮಾಡಿರುವಂತಹ ಬಜ್ಜಿ ರೆಡಿ ಆಗ್ಬಿಡುತ್ತೆ. ನೋಡಿ, ಇದೇ ರೀತಿ ಎಲ್ಲ ಕೂಡ ಇದೇ ರೀತಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಮಸಾಲೆಯಲ್ಲಿ ಅದ್ದಿ ಇದರಲ್ಲಿ ಫ್ರೈ ಮಾಡ್ತಾ ಇರೋದು. 2 ಬದಿ ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಅವಾಗ ಒಳಗಿರೋ ವೀಳ್ಯದೆಲೆ ಕೂಡ ಚೆನ್ನಾಗಿ ಬೇಯ್ತದೆ. ನೋಡಿ, ಈ ರೀತಿ 2 ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ. ನಾನು ಇನ್ನೊಂದು ಹಾಕೊಂಡಿದ್ದೀನಿ. ಎಲ್ಲ ಕೂಡ ಇಲ್ಲಿ ಫ್ರೈ ಆಗಿದೆ. ಇದನ್ನ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಫ್ರೈ ಆಗ್ಬೇಕು. ಚೆನ್ನಾಗಿ ಉಬ್ಬಿ ಬಂದಿರುವಂತಹ ಬಜ್ಜಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಇದನ್ನೊಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕ್ತಾ ಇದ್ದೀನಿ, ಜಾಸ್ತಿ ಎಣ್ಣೆ ಎಲ್ಲ ಹೋಗ್ಲಿ. ನೋಡಿ, ಇಲ್ಲಿ ವೀಳ್ಯದೆಲೆಯಲ್ಲಿ ಮಾಡಿರುವಂತಹ ಬಜ್ಜಿ, ಆರೋಗ್ಯಕರವಾಗಿರುವಂತಹ ಒಂದು ಬಜ್ಜಿ ರೆಸಿಪಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಇರುತ್ತೆ. ಒಳಗಡೆ ಎಲ್ಲ ಬೆಂದು ಸೂಪರ್ ಆಗಿರುತ್ತೆ. ಅಂದ್ರೆ ಆ ವೀಳ್ಯದೆಲೆಯ ಫ್ಲೇವರ್ ನಮಗೆ ಕರೆಕ್ಟ್ ಗೊತ್ತಾಗುತ್ತೆ. ಇದನ್ನ ನಮಗೆ ಟೊಮೆಟೊ ಕೆಚಪ್ ಜೊತೆ ಎಲ್ಲ ಅದ್ಬಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.